ಏನು ತಾವರೆಕೆರೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಏನೋ ಒಂದು ರೈಡ್ ಮಾಡಿದ್ದೀವಿ. ಆ ರೈಡಲ್ಲಿ ಸುಮಾರು 6 ಕೋಟಿಗಳಷ್ಟು ಏನು ಸ್ಪೂರಿಯಸ್ ಮೆಡಿಸಿನ್ಸ್ಗಳು ಸಿಕ್ಕಿದೆ. ಏನು ಸಿಕ್ಕಿರೋಂಥ ಮೆಡಿಸಿನ್ಸ್ಗಳನ್ನ ನಾವು ಮತ್ತು ಏನು FDA ಅವರಿದ್ದಾರೆ, ಡ್ರಗ್ ಕಂಟ್ರೋಲರ್ ಇದ್ದಾರೆ, ಅವರ ಜಾಯಿಂಟ್ ರೈಡಲ್ಲಿ ನಾವು ಅದನ್ನು ಹಿಡಿದಿದ್ದೀವಿ. ಏನು ನಮ್ಮ ಬೀಟ್ ಕಾನ್ಸ್ಟೇಬಲ್ ಅವ್ರಿಗೆ ಮಾಹಿತಿ ಇತ್ತು, ಆ ಮಾಹಿತಿ ಮೇರೆಗೆ ನಾವು ಫಸ್ಟ್ ದಾಳಿ ಮಾಡಿದ್ವಿ. ನಂತರದಲ್ಲಿ ಇದು ಆಲ್ಮೋಸ್ಟ್ ಎಲ್ಲ ಮೆಡಿಸಿನ್ಸ್ ಇದ್ದಿದ್ದರಿಂದ ನಾವು ಡ್ರಗ್ ಕಂಟ್ರೋಲರ್ಗೆ ಮಾಹಿತಿ ಕೊಟ್ವಿ. ಅವರು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದ ನಂತರದಲ್ಲಿ ಇದು ಒಂದು ಸ್ಪೂರಿಯಸ್ ಮೆಡಿಸಿನ್ಸ್ ಅಂತ ಅವ್ರ ಮೇಲ್ನೋಟಕ್ಕೆ ಹೇಳಿದ್ದಾರೆ. ಅವನ್ನೆಲ್ಲ ಸೀಸ್ ಮಾಡ್ಕೊಂಡಿದ್ದೀವಿ. ಫರ್ದರ್ ತನಿಖೆಯನ್ನು ನಾವು ಮುಂದುವರಿಸಿದ್ದೀವಿ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಬ್ಬ ಆರೋಪಿಯನ್ನು ನಾವು ಹಿಡಿದಿದ್ದೀವಿ. ಇನ್ನು ಫರ್ದರ್ ಆರೋಪಿಗಳನ್ನ ಬಗ್ಗೆ ನಾವು ಮಾಹಿತಿ ಕಲೆ ಹಾಕ್ತಿದ್ದೀವಿ ಹಾಗೂ ಅವರನ್ನು ನಾವು ಆದಷ್ಟು ಬೇಗ ದಸ್ತಗಿರಿ ಮಾಡ್ತೀವಿ. ಏನು ತಾವರೆಕೆರೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಏನೋ ಒಂದು ರೈಡ್ ಮಾಡಿದ್ದೀವಿ. ಆ ರೈಡಲ್ಲಿ ಸುಮಾರು 6 ಕೋಟಿಗಳಷ್ಟು ಏನು ಸ್ಪೂರಿಯಸ್ ಮೆಡಿಸಿನ್ಸ್ಗಳು ಸಿಕ್ಕಿದೆ. ಏನು ಸಿಕ್ಕಿರೋಂಥ ಮೆಡಿಸಿನ್ಸ್ಗಳನ್ನ ನಾವು ಮತ್ತು ಏನು FDA ಅವರಿದ್ದಾರೆ, ಡ್ರಗ್ ಕಂಟ್ರೋಲರ್ ಇದ್ದಾರೆ, ಅವರ ಜಾಯಿಂಟ್ ರೈಡಲ್ಲಿ ನಾವು ಅದನ್ನು ಹಿಡಿದಿದ್ದೀವಿ. ಏನು ನಮ್ಮ ಬೀಟ್ ಕಾನ್ಸ್ಟೇಬಲ್ ಅವ್ರಿಗೆ ಮಾಹಿತಿ ಇತ್ತು, ಆ ಮಾಹಿತಿ ಮೇರೆಗೆ ನಾವು ಫಸ್ಟ್ ದಾಳಿ ಮಾಡಿದ್ವಿ. ನಂತರದಲ್ಲಿ ಇದು ಆಲ್ಮೋಸ್ಟ್ ಎಲ್ಲ ಮೆಡಿಸಿನ್ಸ್ ಇದ್ದಿದ್ದರಿಂದ ನಾವು ಡ್ರಗ್ ಕಂಟ್ರೋಲರ್ಗೆ ಮಾಹಿತಿ ಕೊಟ್ವಿ. ಅವರು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದ ನಂತರದಲ್ಲಿ ಇದು ಒಂದು ಸ್ಪೂರಿಯಸ್ ಮೆಡಿಸಿನ್ಸ್ ಅಂತ ಅವ್ರ ಮೇಲ್ನೋಟಕ್ಕೆ ಹೇಳಿದ್ದಾರೆ. ಅವನ್ನೆಲ್ಲ ಸೀಸ್ ಮಾಡ್ಕೊಂಡಿದ್ದೀವಿ. ಫರ್ದರ್ ತನಿಖೆಯನ್ನು ನಾವು ಮುಂದುವರಿಸಿದ್ದೀವಿ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಬ್ಬ ಆರೋಪಿಯನ್ನು ನಾವು ಹಿಡಿದಿದ್ದೀವಿ. ಇನ್ನು ಫರ್ದರ್ ಆರೋಪಿಗಳನ್ನ ಬಗ್ಗೆ ನಾವು ಮಾಹಿತಿ ಕಲೆ ಹಾಕ್ತಿದ್ದೀವಿ ಹಾಗೂ ಅವರನ್ನು ನಾವು ಆದಷ್ಟು ಬೇಗ ದಸ್ತಗಿರಿ ಮಾಡ್ತೀವಿ. ಏನು ತಾವರೆಕೆರೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಏನೋ ಒಂದು ರೈಡ್ ಮಾಡಿದ್ದೀವಿ. ಆ ರೈಡಲ್ಲಿ ಸುಮಾರು 6 ಕೋಟಿಗಳಷ್ಟು ಏನು ಸ್ಪೂರಿಯಸ್ ಮೆಡಿಸಿನ್ಸ್ಗಳು ಸಿಕ್ಕಿದೆ. ಏನು ಸಿಕ್ಕಿರೋಂಥ ಮೆಡಿಸಿನ್ಸ್ಗಳನ್ನ ನಾವು ಮತ್ತು ಏನು FDA ಅವರಿದ್ದಾರೆ, ಡ್ರಗ್ ಕಂಟ್ರೋಲರ್ ಇದ್ದಾರೆ, ಅವರ ಜಾಯಿಂಟ್ ರೈಡಲ್ಲಿ ನಾವು ಅದನ್ನು ಹಿಡಿದಿದ್ದೀವಿ. ಏನು ನಮ್ಮ ಬೀಟ್ ಕಾನ್ಸ್ಟೇಬಲ್ ಅವ್ರಿಗೆ ಮಾಹಿತಿ ಇತ್ತು, ಆ ಮಾಹಿತಿ ಮೇರೆಗೆ ನಾವು ಫಸ್ಟ್ ದಾಳಿ ಮಾಡಿದ್ವಿ. ನಂತರದಲ್ಲಿ ಇದು ಆಲ್ಮೋಸ್ಟ್ ಎಲ್ಲ ಮೆಡಿಸಿನ್ಸ್ ಇದ್ದಿದ್ದರಿಂದ ನಾವು ಡ್ರಗ್ ಕಂಟ್ರೋಲರ್ಗೆ ಮಾಹಿತಿ ಕೊಟ್ವಿ. ಅವರು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದ ನಂತರದಲ್ಲಿ ಇದು ಒಂದು ಸ್ಪೂರಿಯಸ್ ಮೆಡಿಸಿನ್ಸ್ ಅಂತ ಅವ್ರ ಮೇಲ್ನೋಟಕ್ಕೆ ಹೇಳಿದ್ದಾರೆ. ಅವನ್ನೆಲ್ಲ ಸೀಸ್ ಮಾಡ್ಕೊಂಡಿದ್ದೀವಿ. ಫರ್ದರ್ ತನಿಖೆಯನ್ನು ನಾವು ಮುಂದುವರಿಸಿದ್ದೀವಿ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಬ್ಬ ಆರೋಪಿಯನ್ನು ನಾವು ಹಿಡಿದಿದ್ದೀವಿ. ಇನ್ನು ಫರ್ದರ್ ಆರೋಪಿಗಳನ್ನ ಬಗ್ಗೆ ನಾವು ಮಾಹಿತಿ ಕಲೆ ಹಾಕ್ತಿದ್ದೀವಿ ಹಾಗೂ ಅವರನ್ನು ನಾವು ಆದಷ್ಟು ಬೇಗ ದಸ್ತಗಿರಿ ಮಾಡ್ತೀವಿ. ಏನು ಅದು ಸುರ್ಕೊಂಡಿದ್ದಾನ ಸರ್? ಇದು ತಂದು ಸುರಿದು ಇದೆ ಬೇರೆ. ಇದು ನಿಮಗೆ 3,000 ರೂಪಾಯಿ ಇದೆ, 1,000 ರೂಪಾಯಿ ಇದೆ. ಅವ್ನು ಬೇರೆ ಮಾತಾಡ್ತಾರೆ 1,000 ತಂದು 7,000 ಈಗ ಬೇರೆ ಇರೋದೆಲ್ಲ ಹಾಕಿದ್ರೆ ಹಾಂ ಸರ್ ಐ ಮಾತು ಬಂದಿರಲ್ಲ ಆ ಥರ ನೋಡಿ. ಇದು ಸ್ವಲ್ಪ ಕೋಟಿಗೆ ಆಯ್ತು ಕಳ್ಸೋದು ಬೇಡ, ಹಂಗೆ ಪೆಂಡ್ರೈವ್ ಕಳ್ಸಿ ಏನು ಅದು ಸುರ್ಕೊಂಡಿದ್ದಾನ ಸರ್? ಇದು ತಂದು ಸುರಿದು ಇದೆ ಬೇರೆ. ಇದು ನಿಮಗೆ 3,000 ರೂಪಾಯಿ ಇದೆ, 1,000 ರೂಪಾಯಿ ಇದೆ. ಅವ್ನು ಬೇರೆ ಮಾತಾಡ್ತಾರೆ 1,000 ತಂದು 7,000 ಈಗ ಬೇರೆ ಇರೋದೆಲ್ಲ ಹಾಕಿದ್ರೆ ಹಾಂ ಸರ್ ಐ ಮಾತು ಬಂದಿರಲ್ಲ ಆ ಥರ ನೋಡಿ. ಇದು Tomba.